ಕೊಲೆ ಕೇಸ್ನ ಆರೋಪಿಗಳಿಗಿದೀಗ ಟೆನ್ಷನ್ ಶುರುವಾಗ್ತಾ ಇದೆ. ಢವ ಢವ ನಡುಕ ಎಲ್ಲವೂ ಶುರುವಾಗ್ತಾ ಇದೆ. ಇನ್ನು ನಟ ದರ್ಶನ್ ಪವಿತ್ರ ಗೌಡ ಪಾಲಿಗೆ ಬಿಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಿಗೆ ಶುರು ಟೆನ್ಷನ್. ಇಂದು ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇನ್ನಿತರ ಸಹಚರರಿಗೆ ಬಿಗ್ ಡೇ. ಇವತ್ತು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಶುಭ ಶುಕ್ರವಾರ ಆಗುತ್ತಾ, ಬ್ಲಾಕ್ ಫ್ರೈಡೇ ಆಗುತ್ತಾ, ಇವರ ಪಾಲಿಗೆ ಬಹಳಷ್ಟು ಕುತೂಹಲ. 2:30ಕ್ಕೆ ವಿಚಾರಣೆಯ ತೀರ್ಪಿದೆ. ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಮೂರ್ತಿಗಳ ಏಕಸದಸ್ಯ ಪೀಠದಿಂದ ಹೊರಬೀಳತ್ತೆ ಇವತ್ತು ತೀರ್ಪು. ಗೆಳತಿ ಪವಿತ್ರ, ನಟ ದರ್ಶನ್, ಅನುಕುಮಾರ್, ಲಕ್ಷ್ಮಣ್ ಇನ್ನಿತರರ ಬೇಲ್ ಭವಿಷ್ಯ ಇದೆ. ರೇಣುಕಾಸ್ವಾಮಿಯ ಕೊಲೆ ಕೇಸ್ನ ಆರೋಪಿಗಳಿಗೆ ಟೆನ್ಷನ್. ಒಂದು ಕಡೆ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ, ಇನ್ನೊಂದು ಕಡೆ ಆಪರೇಷನ್ ವಿಚಾರ. ಸೊ ಮಧ್ಯಂತರ ಬೇಲ್ನ ರಿಜೆಕ್ಟ್ ಮಾಡಿ ಅಂತ ಸುಪ್ರೀಂಗೆ ಹೋಗಿರೋ ವಿಚಾರ. ಇನ್ ಕೇಸ್ ಇವತ್ತೇನಾದ್ರೂ ರಿಜೆಕ್ಟ್ ಆದ್ರೆ ಏನು ಮಾಡ್ತಾರೆ? ಸೋಮವಾರ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿತ್ತು. ಎರಡು ಕಡೆ ವಾದ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್. ಎಸ್ಪಿಪಿ ಪ್ರಸನ್ನ ಕುಮಾರ್ ಆಗಿರಬಹುದು, ಸಿವಿ ನಾಗೇಶ್ ಅವರಾಗಿರಬಹುದು, ಇಬ್ಬರ ವಾದ ಪ್ರತಿವಾದವನ್ನ ಕೂಡ ಆಲಿಸಿದ್ರು. ಇವತ್ತು ದರ್ಶನ್, ಪವಿತ್ರ, ನಾಗರಾಜ್, ಲಕ್ಷ್ಮಣ್, ಜಗದೀಶ್, ಪ್ರದೂಷ್, ಅನುಕುಮಾರ್ ಇವರೆಲ್ಲರ ಬೇಲ್ ಭವಿಷ್ಯ ಇದೆ. ಸೊ ಹಿಂದೆ ನಿರ್ಧಾರವಾಗುತ್ತಾ ಏನಾಗಬಹುದು ಭವಿಷ್ಯ ಅಂತ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕ ಸದಸ್ಯ ಪೀಠದಲ್ಲಿ ಇಂದು ತೀರ್ಪು ಹೊರಬೀಳತ್ತೆ. ಬಹಳಷ್ಟು ಕುತೂಹಲ ಇದೆ. ಈಗಾಗಲೇ ಸಿವಿ ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡಿಸಿದ್ರು. ನಾನು ಹೇಳ್ತಾ ಇದ್ದೆ ಹಿಂದೆನೆ ಏನೆಲ್ಲ ವಾದ ಮಂಡಿಸಿದ್ರು ಅಂತ. ಅದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಕೂಡ ಹೆಚ್ಚಾಗೇ ಇತ್ತು. ಸಾಕಷ್ಟು ಪ್ರಬಲವಾದ ವಾದವನ್ನ ಮಂಡಿಸಿದ್ರು. ಕಕ್ಷಿದಾರನಿಗೆ ಬೇಲ್ ಕೊಡ್ಲೇಬೇಕು, ಆರೋಗ್ಯ ಸರಿ ಇಲ್ಲ ಒಂದು ಕಡೆ, ಇನ್ನೊಂದು ಕಡೆ ನಟ ದರ್ಶನ್ ಕೊಲೆ ಮಾಡ್ಲೇ ಇಲ್ಲ ಅನ್ನುವಂತಹ ವಾದವನ್ನ ಸಿವಿ ನಾಗೇಶ್ ಅವರು ಪ್ರಬಲವಾಗಿ ಮಂಡಿಸಿದ್ರು. ಹಿಂದೆಯಿಂದನೂ ನಾನು ಹೇಳ್ತಾ ಬಂದಿದ್ದೀನಿ, ಆತ ಚಿತ್ರದುರ್ಗದಿಂದ ಕಿಡ್ನಾಪ್ ಆಗ್ಲೇ ಇಲ್ಲ, ರೇಣುಕಾಸ್ವಾಮಿ ಒಬ್ಬ ಕಾಮುಕ ಅಂತಾನೆ ಹೇಳ್ತಾ ಇದ್ರು ಅವರು. ಯಾಕಂದ್ರೆ ಹೆಣ್ಮಕ್ಳ ಮೇಲೊಂದು ಗೌರವ ಇರ್ಲಿಲ್ಲ, ಅಶ್ಲೀಲವಾದಂತಹ ಮೆಸೇಜು ಕಳಿಸ್ತಾ ಇದ್ರು, ಅಶ್ಲೀಲವಾದಂತಹ ಫೋಟೋಗಳನ್ನ ಕಳಿಸ್ತಾ ಇದ್ರು ಹೆಣ್ಣು ಮಕ್ಕಳ ಮೊಬೈಲ್ಗಳಿಗೆ. ಕಾನೂನಿನ ಮೇಲೆ ಒಂದು ಭಯ, ಗೌರವ ಅನ್ನೋದಂತೂ ರೇಣುಕಾಸ್ವಾಮಿಗೆ ಇರ್ಲೇ ಇಲ್ಲ ಅಂತ. ಆತ ಮೆಡಿಕಲ್ ಶಾಪ್ ನಲ್ಲಿ ವರ್ಕ್ ಮಾಡ್ತಿದ್ದ. 2 ದಿನ ರಜೆ ತಗೊಂಡು ಆತನೇ ಸ್ವತಃ ಬೆಂಗಳೂರಿಗೆ ಬಂದಿದ್ದಾನೆ. ರಘು ಮತ್ತಿತರ ಜೊತೆಗೆ ಆತನನ್ನು ಯಾರೂ ಕೂಡ ಕಿಡ್ನಾಪ್ ಮಾಡೇ ಇಲ್ಲ ಅನ್ನುವಂತಹ ಪ್ರಬಲವಾದ ಜೊತೆಗೆ ಈ ಒಂದು ಐ ವಿಟ್ನೆಸ್ ಗಳಾಗಿರಬಹುದು, ಆ ಸಾಕ್ಷಿ ವಿಚಾರದಲ್ಲಿ ಆಗಿರಬಹುದು, ದರ್ಶನ್ ಟಿ ಶರ್ಟ್ ಮೇಲಿದ್ದಂತಹ ರಕ್ತದ ಕಲೆಯ ವಿಚಾರ ಏನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೇಳಿದ್ರು, ಆ ವಿಚಾರವನ್ನ ಇಟ್ಕೊಂಡು ಕೂಡ ಇಲ್ಲಿ ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಿದ್ರು. ಜೊತೆಗೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯ ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡು ಬಂದು ಅದನ್ನ ನ್ಯಾಯಾಧೀಶರ ಮುಂದೆ ಇಟ್ಟಿದ್ರು. ಸೊ ಎಲ್ಲಾ ವಿಚಾರಗಳು ಕೂಡ ಇದೆ. ಅದಾದ ನಂತರ ಆ ಶೆಡ್ಡಿನ ಒಳಗೆ ಹೊರಗೆ ನಡೆದಂತಹ ವಿಚಾರಗಳು, ಶೆಡ್ ಒಳಗೆ ಎಲ್ಲ ಐಟಮ್ಸ್ಗಳು ಅದೇ ತರನೇ ಬಿದ್ದಿತ್ತು, ಯಾಕೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ, 2 ದಿನ ಆದ್ಮೇಲೆ ಯಾಕೆ ಕಲೆಕ್ಟ್ ಮಾಡ್ಕೊಳಕ್ ಹೋದ್ರು ಅನ್ನೋ ವಿಚಾರ. ಜೊತೆಗೆ ಈಗಾಗಲೇ ನಾವು ನೋಡ್ತಾ ಇದ್ವಿ ರೇಣುಕಾಸ್ವಾಮಿ ಅವ್ರನ್ನ ಯಾವಾಗ ಆ ಬಾಡಿ ಸಿಕ್ತೋ, ಆ ಬಾಡಿನ ಶಿಫ್ಟ್ ಮಾಡಿದ್ ಯಾವಾಗ, ಪೋಸ್ಟ್ ಮಾರ್ಟಮ್ ಆದಂತಹ ದಿನ ಯಾವುದು, ಇದೆಲ್ಲವನ್ನ ಪ್ರತಿಯೊಂದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಇಲ್ಲೆಲ್ಲೋ ಪೊಲೀಸರು ಕಣ್ಮರೆಸುವಂತಹ ತಂತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರನ್ನೋ ಸೇಫ್ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ಇವ್ರು ಸೇಫ್ ಮಾಡುವಂತಹ ವ್ಯಕ್ತಿತ್ವ ರೇಣುಕಾಸ್ವಾಮಿದಂತೂ ಅಲ್ವೇ ಅಲ್ಲ ಅಂತ ಹೇಳ್ತಾ ಒಂದಷ್ಟು ವಿಚಾರಗಳನ್ನ
ಕೋರ್ಟ್ ಮುಂದೆ ಇಟ್ಟಿದ್ರು ಸಿ.ವಿ. ನಾಗೇಶ್ ಅವರು. ಸತತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಅನ್ನ ಕೊಡಿಸುವ ನಿಟ್ಟಿನಲ್ಲಿ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಏನ್ ವಾದ ಮಂಡಿಸಿದ್ರು? ಹಾಗಾದ್ರೆ ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಅವರ ಪ್ರತಿವಾದ ಏನಿತ್ತು ಅಂತ ನೋಡೋದಾದ್ರೆ, ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ರು. ಹೈಕೋರ್ಟ್ ನಲ್ಲಿ ನಟ ಬೇಲ್ ಅರ್ಜಿ ಹಾಕ್ದಾಗಿಂದಲೂ ಆಕ್ಷೇಪಣೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹಾಕ್ತಾನೆ ಬಂದಿದ್ದಾರೆ. ಅವರ ವಾದ ಕೂಡ ಪ್ರಬಲವಾಗಿದೆ. ರೇಣುಕಾ ಸ್ವಾಮಿ ಅದಕ್ಕೆ ವದ್ರ A2 ದರ್ಶನ್ ಖಾಕಿ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರಬಲವಾದವನ್ನೇ ಮಂಡಿಸ್ತಾ ಇದ್ದು, ಶತಾಯ ಗೊತ್ತಾಯ ಬೇಲ್ ಕೊಡಬಾರ್ದು ಅಂತಾನೆ ಹೇಳ್ತಾ ಇದ್ರು. ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹೇಗೆಲ್ಲ ಹಲ್ಲೆ ಮಾಡ್ಲಾಯ್ತು ಅನ್ನೋದನ್ನು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ತಿಳಿಸ್ತಾ ಇದೆ. ಭಾಗಕ್ಕೆ ತುಳಿದಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಫೋಟೋ ಸಾಕ್ಷಿ ಇದೆ, ಅದನ್ನ ನ್ಯಾಯಾಧೀಶರಿಗೆ ಕೂಡ ನಾವು ಕೊಟ್ಟಿದ್ದೀವಿ. ಆ ಪ್ರೂಫ್ ಇರೋದ್ರಿಂದಲೇ ನಾವು ಹೇಳ್ತಾ ಇರೋದು ಕೊಡಬೇಡಿ, ಸಾಕ್ಷಿ ನಾಶ ಆಗುತ್ತೆ ಅಂತ. ಹಲ್ಲೆ ಮಾಡಿರೋ ಬಗ್ಗೆ ಪುನೀತ್ ಕೂಡ ಬಾಯ್ ಬಿಟ್ಟಿದ್ದಾನೆ, ಅದನ್ನ ಕೂಡ ನಾವು ರೆಕಾರ್ಡ್ ಮಾಡ್ಕೊಂಡಿದೀವಿ. ಆತನ ಹೇಳಿಕೆಯನ್ನು ಕೂಡ ನಾವು ಕೋರ್ಟ್ಗೆ ಸಲ್ಲಿಸಿದ್ದೀವಿ, ನೀವು ಅದನ್ನು ಕೂಡ ಆಲಿಸಬಹುದು. ಪುನೀತ್ ಹೇಳಿಕೆಯಲ್ಲಿ ಏನೆಲ್ಲ ವಿಚಾರಗಳು ಇದೆ ಅಂತ. ಸೊ ಫೋಟೋವನ್ನ ತೋರಿಸಿದ್ದೀರಾ ಅಂತ ಜಡ್ಜ್ ಪ್ರಶ್ನೆ ಕೇಳಿದ್ರೆ ಹೌದು ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ರವಿಶಂಕರ್ ವಶಪಡಿಸಿಕೊಂಡ ಬಟ್ಟೆ ಫೋಟೋ ಸೇಮ್ ಟು ಸೇಮ್ ಇದೆ. ಸೊ ಹಾಗಾಗಿ ದರ್ಶನ್ ಕೊಲೆ ಮಾಡಿರೋದು ಸಾಬೀತಾಗಿದೆ. ರಕ್ತಮಯವಾದ ಬಟ್ಟೆ ಬದಲಾಯಿಸಿದ್ದಾರೆ. ಎಲ್ಲವನ್ನ ಅಂದ್ರೆ ರೀಕ್ರಿಯೇಟ್ ಎಲ್ಲ ಮಾಡಿ ಹೇಳ್ತಾ ಇದ್ರು ಏನೆಲ್ಲ ಆಗಿರಬಹುದು ಅಂತ. ಸೊ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ನಲ್ಲಿ ಕೂಡ ಗಾಯದ ಗುರುತು ಇತ್ತು. ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಕೋರ್ಟ್ ನಲ್ಲಿ ವಾದ ಪ್ರತಿವಾದವನ್ನ ಮಾಡಿದ್ದು. ರೇಣುಕಾ ಸ್ವಾಮಿಯ ಒಂದು ದೇಹದಲ್ಲಿ 17 ಮೂಳೆ ಮುರಿದಿರುವ ಬಗ್ಗೆ ಕೂಡ ರಿಪೋರ್ಟ್ ಅನ್ನ ಕೊಡಲಾಗಿದೆ ಅಂತ. ಎಲ್ಲ ವೈದ್ಯರ ಹೇಳಿಕೆ, ವೈದ್ಯರ ರಿಪೋರ್ಟ್ ಆಗಿರ್ಬೋದು, ಪುನೀತ್ ಕೊಟ್ಟ ಹೇಳಿಕೆ ಆಗಿರ್ಬೋದು, ಎಲ್ಲವನ್ನ ಕೂಡ ನಾವು ಸಿದ್ಧವಾಗಿ ಇಟ್ಕೊಂಡಿದೀವಿ. ನಿಮ್ ಮುಂದೆ ಕೂಡ ಅದನ್ನ ಕೊಟ್ಟಿದೀವಿ, ಪ್ರೊಸೀಡ್ ಕೂಡ ಮಾಡಿದೀವಿ ಕೋರ್ಟ್ಗೆ. ಇದನ್ನೆಲ್ಲವನ್ನ ನೋಡಿ ನೀವು ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ರಿಲೀಫ್ ಕೊಡಬಾರ್ದು, ಬೇಲ್ ಕೊಡಬಾರ್ದು ಅಂತ ಅಬ್ಜೆಕ್ಷನ್ ಹಾಕಿದ್ದಾರೆ. ಸೊ ಇವತ್ತು ತೀರ್ಪು ಕಾಯ್ದಿರಿಸಿದ್ರು. ಸೋಮವಾರದಿಂದ ಇವತ್ತು ಶುಕ್ರವಾರ. ಸೊ ಇವತ್ತು ಶುಭ ಶುಕ್ರವಾರ ಆಗುತ್ತಾ, ಏನ್ ಆಗಬಹುದು ಅಂತ ಸಾಕಷ್ಟು ಕುತೂಹಲ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲೇ ಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಆರಂಭವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಯತೀಶ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಯತೀಶ್, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಇವತ್ತು ಶುಭ ಶುಕ್ರವಾರ ಆಗುತ್ತಾ? ನಟ ದರ್ಶನ್, ಪವಿತ್ರ ಗೌಡ ಇನ್ನಿತರ ಅವರ ಸಹಚರರಿಗೂ ಕೂಡ ಬೇಲ್ ಅರ್ಜಿಯ ವಿಚಾರಣೆ ಇದೆ. ಏನೆಲ್ಲ ಆಗಬಹುದು, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಎಸ್ ಪವಿತ್ರ, ಇವತ್ತೊಂಥರ ಹೇಳ್ಬೇಕಂದ್ರೆ ಡಿ ಗ್ಯಾಂಗ್ಗೆ ಒಂದು ಬಿಗ್ ಡೇ ಅಂತ ಕರಿಬಹುದು. ಫಸ್ಟ್ ಆಫ್ ಆಲ್ ಸೊ ಪವಿತ್ರ ಗೌಡ ಕನ್ಫ್ಯೂಸ್ ಆಗ್ತಾ ಇರ್ತೀರಿ. ನೀವು ಪವಿತ್ರ ಆಂಕರು, ಅವ್ರು ಪವಿತ್ರ ಗೌಡ. ಸೊ ಡೋಂಟ್ ಮಿಸ್ಟೇಕ್ ಮೀ. ಸೊ ಅದೇ ಹೇಳ್ತಾ ಇದ್ದೆ, ಏನಾಗುತ್ತೆ ಅಂತಂದರೆ ಸಾಕಷ್ಟು ವಿಚಾರಗಳು ಬರ್ತಾ ಇರುತ್ತೆ. ಸೊ ಇವತ್ತಿನ ದಿನ ಇಡೀ ದರ್ಶನ್ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ. ಏನಾಗ್ಬೋದು, ಏನಾಗುತ್ತೆ, ಅಥವಾ ಅವರ ಬಾಸ್ಗೆ ಬೇಲ್ ಸಿಗುತ್ತಾ, ಈ ಥರ ಒಂದಷ್ಟು ನಿರೀಕ್ಷೆಗಳು ಇರುವಂಥದ್ದು ಪವಿತ್ರ. ಯಾಕೆಂದರೆ ರೆಗ್ಯುಲರ್ ಬೇಲ್ ಸಿಗಲೇಬೇಕಿದೆ. ರೆಗ್ಯುಲರ್ ಬೇಲ್ ಸಿಕ್ಕಾಗ ಮಾತ್ರ ಒಂದಷ್ಟು ರೀತಿಯಾದಂಥ ಅವರಿಗೆ ಒಂದಷ್ಟು ಏನು ಓಕೆ ಆರಾಮಾದೆ ಅನ್ನೋ ಥರ ಉಸಿರು ಬಿಡ್ಬೋದಿರುತ್ತೆ. ಸೊ ಬೇಲ್ ಸಿಕ್ಕಿಲ್ಲ ಅಂತಂದರೆ ಸೊ ಮತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನಾಗ್ಬೋದು ಅನ್ನೋ ಒಂಥರ ಏನು ಕಾಯ್ತಾ ಇದ್ದಾರೆ. ಏಕೆಂತಂದರೆ ಕಳೆದ 10 ದಿನಗಳಿಂದ ಸಾಕಷ್ಟು ವಾದ ವಿವಾದನ ಮಾಡಿದ್ದಾರೆ. ಅಫ್ಕೋರ್ಸ್ ಅದನ್ನು ಕೂಡ ನೀವು ಹೇಳ್ತಾ ಇದ್ರಿ, ಯಾವ ರೀತಿ ವಾದ ವಿವಾದ ನಡೆದಿತ್ತು ಕಳೆದ 10 ದಿನಗಳಿಂದ ಹೈಕೋರ್ಟಲ್ಲಿ ಆದಂಥ ವಾದಗಳನ್ನು ಕಂಪ್ಲೀಟಾಗಿ ನೀವು ಅದನ್ನು ಹೇಳಿದ್ದೀರ ಆ್ಯಕ್ಚುಲಿ. ಸೊ ಈ ವಾದವನ್ನು ನಿನ್ನೆ ಬಂದಂಥ ಸಮಯದಲ್ಲಿ ಇವತ್ತಿಗೆ ಆ ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು. ಸೊ ಇವತ್ತು ಅವರ ಪಾಲ್ ಬಿಗ್ ಡೇ ಆಗಿದೆ. ಸೊ ಏನಾಗ್ಬೋದು, ಯಾಕೆಂದರೆ 2 ಗಂಟೆ 30 ನಿಮಿಷಕ್ಕೆ ಆ ತೀರ್ಪು ಹೊರ ಬೀಳದೆ ಅಂತ ಹೇಳ್ತಾ ಇದೆ. ಸೊ ವಿ ಆರ್ ವೇಟಿಂಗ್ ಫಾರ್ ದಟ್. ಬಟ್ ಅಲ್ಲಿ ತನಕ ನೋಡೋದಾದ್ರೆ ಇಲ್ಲಿ ತನಕ ಅಂದರೆ ಏನೆಲ್ಲ ಆಗಿದೆ ವಿಚಾರಗಳು ಒಂದ್ಸಲ ನೋಡ್ಕೊಂಬಾರ್ದಾದ್ರೆ, ಸಾಕಷ್ಟು ಬಾರಿ ಪವಿತ್ರ ಗೌಡ ಈ ಒಂದು ಜಾಮೀನು ಬೇಕು ಅಂತ ಅರ್ಜಿಯನ್ನು ಹಾಕಿರೋದನ್ನ ಗಮನಿಸ್ತಾ ಇದೀವಿ. ಬಟ್ ಎಲ್ಲೂ ಕೂಡ ಇಲ್ಲಿವರೆಗೂ ಅವರಿಗೆ ಜಾಮೀನು ಸಿಕ್ಕಿರಲಿಲ್ಲ. ಯಾಕೆ ಅಂತಂದರೆ ಅವರು A1 ಆರೋಪಿ ಅನ್ನೋದು ಬಹುಮುಖ್ಯವಾದಂಥ ಕಾರಣ. ಸೊ ಇಲ್ಲಿ ಪ್ರತಿ ಸಾರಿ ಅಂದರೆ ಈ ಒಂದು ಕೊಲೆ ಹಿಸ್ಟ್ರಿ ನೋಡ್ಕೊಬಂದಾಗ ಅಥವಾ ಈ ಕೇಸ್ ಹಿಸ್ಟ್ರಿ ನೋಡ್ಕೊಬಂದಂಥ ಸಂದರ್ಭದಲ್ಲಿ ಪವಿತ್ರ ಗೌಡನೇ ಮೇನ್ ಅನ್ನೋದನ್ನ ಕೂಡ ಪ್ರತಿ ಬಾರಿ ಒತ್ತಿ ಹೇಳಿದನ್ನ ಗಮನಿಸಬೇಕಾಗುತ್ತೆ. A1 ಆರೋಪಿ ಪವಿತ್ರ ಗೌಡನೇ ಇದ್ದಾರೆ ಅನ್ನೋದನ್ನ ಒತ್ತಿ ಹೇಳಿತು. ಅದ್ರ ಜೊತೆಗೆ A2 ಆರೋಪಿಗೆ ದರ್ಶನ್ ಇದ್ದಾರೆ ಅನ್ನೋ ಒತ್ತಿ ಹೇಳಿತು. ಬಿಕಾಸ್ ಆಫ್ ಈ ಒಂದು ಕೇಸ್ ಆಗೋದಕ್ಕೆ ಬಹುಮುಖ್ಯವಾದಂಥ ಕಾರಣ ಅಂದರೆ ಪವಿತ್ರ ಗೌಡ. ಸೊ ಅವರ ಹೇಳಿಕೆಗಳು, ಅವರ ಇದರಿಂದ ಪ್ರಚೋದನೆಯಿಂದಾಗಿ ಈ ಒಂದು ಕೇಸ್ ಆಗಿದೆ, ಈ ಒಂದು ಘಟನೆ ನಡೆದೋಗಿದೆ ಅನ್ನೋ ಮಾತನ್ನ ಸಾಕಷ್ಟು ಬಾರಿ ಆ ಒಂದು ಉಲ್ಲೇಖ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲದೆ ಕೂಡ ಈ ಒಂದು ವಿಚಾರದಲ್ಲಿ ಕೂಡ ಪವಿತ್ರ
ಪವಿತ್ರ ಗೌಡ ಇರ್ಬೋದು ಅಥವಾ ದರ್ಶನ್ ಇರ್ಬೋದು, ಈ ಒಂದು ರೆಗ್ಯುಲರ್ ಬೇಲ್ಗೋಸ್ಕರ ಸಾಕಷ್ಟು ಹೋರಾಟ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಆದರೆ ಏನು ಯಾವ ಕೋರ್ಟಲ್ಲಿ ಕೂಡ ಅವ್ರಿಗೆ ಸಿಕ್ಕಿರಲಿಲ್ಲ, ಬಟ್ ಹೈಕೋರ್ಟಲ್ಲಿ ಸಿಗ್ಬಹುದಾ ಅನ್ನೋ ಒಂದು ನಿರೀಕ್ಷೆ ಇರುವಂಥದ್ದು. ಸೊ ಕಳೆದ ಬಾರಿ ಈ ಒಂದು ಏನು ಯಾಕೆ ಕಳೆದ ಬಾರಿ ಅವರಿಗೆ ಸಿಗಲಿಲ್ಲ ಅಂತ ಒಂದು ರೀತಿಯ ನೋಡೋದಾದರೆ, ಏಕೆಂದರೆ ನಾಗೇಶ್ವರ್ ವಾದ ಮಾಡಿದಂತಕ್ಕೆ ಅವರು ಪ್ರತಿವಾದವನ್ನು ಅಷ್ಟೇ ಪ್ರಬಲವಾಗಿ ಮಾಡಿದ್ದು SP ಪ್ರಸನ್ನ ಕುಮಾರ್. ಏಕೆಂದರೆ ಈ ಒಂದು ಬೇಲನ್ನು ಕೊಟ್ಟರೆ ಬಂದರೆ ಅಂದರೆ ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ಅಥವಾ ಬೇಲ್ ಸಿಕ್ಕಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಈ ಕೇಸ್ ಏನೆಲ್ಲ ಆಗುತ್ತೆ ಅನ್ನೋ ಬಗ್ಗೆ ಅವರು ಸಾಕಷ್ಟು ವಾದವನ್ನು ಅಥವಾ ಪ್ರತಿವಾದವನ್ನು ಮಂಡಿಸಿದ್ರು. ಬಿಕಾಸ್ ಆಫ್ ಯಾಕೆ ಏನಾಗುತ್ತೆ ಅಂತಂದರೆ, ಇದು ಒಂದು ಹೈ ಪ್ರೊಫೈಲ್ ಕೇಸ್ ಅಂತ ಈಗಾಗಲೇ ಕರೀತಾರೆ. ಸೊ ದರ್ಶನ್ ಅಂದರೆ ಇಸ್ ನಾಟ್ ಎ ಸಾಮಾನ್ಯ ಮನುಷ್ಯ ಅಲ್ಲ, ಇಸ್ ಎ ಸೂಪರ್ ಸ್ಟಾರ್ ಆಗಿರುವಂಥವ್ರು. ಜೊತೆಗೆ ಏನು ಇಡೀ ಒಂದು ಹೋಲ್ಡಿಂಗ್ ಇರುವಂಥದ್ದು, ರಾಜಕಾರಣಿದಿರ್ಬೋದು, ಪೊಲೀಸ್ ಅಂದರೆ ಇಲಾಖೆದಿರ್ಬೋದು, ಕಂಪ್ಲೀಟ್ ಎಲ್ಲ ಕಡೆ ಯಾವುದಂಥ ಹೋಲ್ಡಿಂಗ್ ಇರೋದನ್ನ ಗೊತ್ತಿರುವಂಥ ವಿಚಾರ. ಇದಲ್ಲದೆ ಅವರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿ ಕುಟುಂಬ ಇರ್ಬೋದು, ಸೊ ಅವ್ರನ್ನ ಬಿಡಿಸ್ಕೊಬರ್ಬೇಕು, ಈ ಕೇಸಿನ ಈಗ ಬಚಾವ್ ಮಾಡಬೇಕು ಅಂತ ರಾಜಕಾರಣಿಗಳ ಮೀಟ್ ಮಾಡಿದಿರ್ಬೋದು, ಅಥವಾ ಇದೆಲ್ಲ ಏನೆಲ್ಲ ಆಯಿತು ಅದೆಲ್ಲದೂ ಕೂಡ ಕಣ್ಣು ಮುಂದೆ ಇರುವಂಥದ್ದು. ಇದಲ್ಲದೆ ಕೊಲೆ ಆದಂಥ ಸಂದರ್ಭದಲ್ಲಿ ಈ ಒಂದು ಗ್ಯಾಂಗ್ ಮಾಡ್ಕೊಂಡಂಥ ಎಡವಟ್ಟುಗಳಿದೆಯಲ್ಲ, ಅದು ಕೂಡ ಬೇಲ್ ಸಿಗದೆ ಇರೋದಕ್ಕೆ ಸಾಕಷ್ಟು ಕಾರಣಗಳು ನಿಂತ್ಕೊಳ್ತೇವೆ ಪವಿತ್ರ. ಬಿಕಾಸ್ ಆಫ್ ಏನಾಗುತ್ತೆ ಅಂತಂದಾಗ, ಕೊಲೆ ಆದಂಥ ಸಂದರ್ಭದಲ್ಲಿ ಅದೇನು ರೇಣುಕಾಸ್ವಾಮಿಯವರು ಏನು ಕೊಲೆ ಆಗ್ತಾರೆ ಅಥವಾ ಸತ್ತೋಗ್ತಾರೆ ಆ ಸಂದರ್ಭದಲ್ಲಿ ಏನೆಲ್ಲ ಇವರು ಮಾಡ್ಕೊಂಡಿದ್ರು ಅಂದರೆ, ಒಬ್ಬ ವ್ಯಕ್ತಿನ ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆ ಕೊಡ್ಬೋದು ಅಥವಾ ಕೊಡದೆ ಇರೋಕ್ಕೆ ಸಾಧ್ಯ ಇಲ್ಲವೋ ಅಷ್ಟರ ಮಟ್ಟಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಆ ವ್ಯಕ್ತಿನ ಕೊಲೆಗೈದಿದ್ದರಂತ SP ಪ್ರಸನ್ನಕುಮಾರ್ ವಾದವನ್ನು ಮಾಡಿದರು. ಅಲ್ಲದೆ ನೀವೇ ಹೇಳಿದಂತೆ ರೇಣುಕಾಸ್ವಾಮಿಯ ಎದೆಯ ಭಾಗಕ್ಕೆ ಒದ್ದಿರುವಂಥ ಗುರುತುಗಳಿದ್ದು, ಅವರ ಎದೆ ಭಾಗದಲ್ಲಿರುವಂಥ 17 ಮೂಳೆಗಳು ಕೂಡ ಮುರಿದೋಗಿದೆ ಅನ್ನೋ ಮಾಹಿತಿಯನ್ನು ಕೂಡ ವೈದ್ಯರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಆತನ ಸಾಕಷ್ಟು ಬಾರಿ ಹಲ್ಲೆ ಆಗಿರುವಂಥದ್ದು. ಜೊತೆಗೆ ರೇಣುಕಾಸ್ವಾಮಿನ ಒಂದು ಏನು ಗೊಂಬೆ ಥರ ಅಥವಾ ಒಬ್ಬ ಬೇರೆ ಬೇರೆ ಕಾರುಗಳಿಗೆ ಡಿಕ್ಕಿ ಹೊಡಿಸಿರೋದಿರ್ಬೋದು, ಆ ಬಾಡಿಯನ್ನು ತೆಗೆದು ಅಲ್ಲಿರುವಂಥ ವಾಹನಗಳ ಬಗ್ಗೆ ಡಿಕ್ಕಿ ಹೊಡಿಸಿರೋ ಬಗ್ಗೆ ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿರುವಂಥದ್ದು. ಏಕೆಂದರೆ SP ಪ್ರಸನ್ನಕುಮಾರ್ ವಾದ ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ನೀವು ಹೇಳಿದ್ರಿ ಜಡ್ಜ್ ಒಂದು ಮಾತು ಕೇಳ್ತಾರೆ, ಇದಕ್ಕೆ ಸಾಕ್ಷಿ ಇದೆಯಾ, 17 ಮೂಳೆ ಮುರಿದಿ ಅಂತ ಹೇಳ್ತಾರೆ, ಇದಕ್ಕೆ ಏನು ಸಾಕ್ಷಿ ಇದೆ ಅಂದಾಗ ಅವ್ರ ಫೋಟೋ ಇದೆ, ಫೋಟೋ ನಿಮಗೆ ಕಳಿಸಿದ್ದೀನಿ ನೋಡಿ ಅಂತ ಹೇಳಿದ್ರು ಕೂಡ ಇರುವಂಥದ್ದು. ಹಾಗಾಗಿ ಇಂಥ ಪ್ರಬಲವಾದ ಸಾಕ್ಷಿಗಳು ಕೂಡ ಇರೋದು ಕೂಡ ಬೇಲ್ ಸಿಗದೆ ಇರೋದಕ್ಕೆ ಕಾರಣವಾಗಿರೋದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಅಲ್ಲದೆ ಒಂದು ರೀತಿಯಾಗಿ ಏನು ಈ ಒಂದು ವಾದವನ್ನು ಮಾಡಬೇಕಾದ್ರೆ CV ನಾಗೇಶ್ವರು ವಾದ ಮಾಡಿದ್ರು, ಇಲ್ಲಿ ಯಾವುದೇ ರೀತಿಯಂಥ ದರ್ಶನದಾಗಲಿ ಪವಿತ್ರಗೌಡರದಾಗಲಿ ಯಾವುದೇ ರೀತಿಯಂಥ ಏನು ತಪ್ಪಿಲ್ಲ ಅನ್ನೋ ಮಾತನ್ನು ವಾದ ಮಾಡ್ಕೊ ಬಂದರೆ ಇವರು ತಪ್ಪು ಇದೇನೋ ರೀತಿಯ ವಾದ ಮಾಡಿದರು. ಏಕೆಂದರೆ ನಾಗೇಶ್ ಅವರು ಈ ಒಂದು ಕೊಲೆ ಕೇಸ್ನಲ್ಲಿ ಅಥವಾ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿಲ್ಲ, ಆತನ ಕರ್ಕೊಂಡು ಬಂದ್ರೆ ಅಷ್ಟೇ, ಆತನೇ ಅವ್ರ ಜೊತೆ ಬಂದಿದ್ದು ಅನ್ನೋ ಮಾತನ್ನು ಹೇಳಿದರೆ, ಇಲ್ಲ ಪ್ರಸನ್ನಕುಮಾರ್ ಓಡೋಂಥ ವಾದ ಆತನ ಕಿಡ್ನಾಪ್ ಆಗಿದ್ದಕ್ಕೆ ಸಾಕ್ಷಿ ಸಮೇತವಾಗಿ ಪ್ರೂಫ್ ಮಾಡ್ತಾ ಹೋಗ್ತಾ ಇದ್ರು. ಸೊ ಇದೆಲ್ಲ ಪ್ರೂಫನ್ನು ಇಟ್ಟಂತಹ ಸಂದರ್ಭದಲ್ಲಿ ಸೊ ರೆಗ್ಯುಲರ್ ಬೇಲ್ ಸಿಕ್ಕಿರಲಿಲ್ಲ. ಯಾವಾಗ ರೆಗ್ಯುಲರ್ ಬೇಲ್ ಸಿಗ್ಲಿಲ್ವೋ ಆಗ ಮಧ್ಯಂತರ ಜಾಮೀನು ಅರ್ಜಿ ಹಾಕ್ತಾರೆ. ಅದಕ್ಕೆ ಕಾರಣ ದರ್ಶನ್ ಅವ್ರಿಗೆ ಒಂದಷ್ಟು ಆರೋಗ್ಯ ಸಮಸ್ಯೆ ಏರುಪೇರಾಗುತ್ತೆ. ಸೊ ಆರೋಗ್ಯ ಸಮಸ್ಯೆ ಇಟ್ಕೊಂಡು ಅವರು ಮಧ್ಯಂತರ ಜಾಮೀನನ್ನು ಹಾಕ್ತ ಸಂದರ್ಭದಲ್ಲಿ ಅಂದರೆ ಬೆನ್ನಲ್ಲಿ ಉರಿಯುತ್ತಾ ಬರುತ್ತೆ, ಬೆನ್ನು ನೋವು ಕಾಣಿಸ್ಕೊಂಡಿದ್ದು, ಜೊತೆಗೆ ಅವರು ನಡೆಯೋದಕ್ಕೆ ಸಾಧ್ಯನೇ ಆಗದಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ವಿಮ್ಸ್ ವೈದ್ಯ ಅಧಿಕಾರಿಗಳು ಕೊಟ್ಟಂಥ ಸಲಹೆ ಮೇರೆಗೆ ಅವರಿಗೆ ಒಂದು ಸ್ಮಾಲ್ ಸರ್ಜರಿ ಆಗಲೇಬೇಕು ಅಂತ ಅವರು ಹೇಳಿಕೆಯನ್ನು ಕೊಡ್ತಾರೆ. ಆ ಒಂದು ಹೇಳಿಕೆಯಿಂದ ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದು ಅಂದರೆ 45 ಡೇಸ್ ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದು ದರ್ಶನ್ ಅವರು ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಬಟ್ ಇನ್ನೂ ಕೂಡ ಅವರಿಗೆ ಸರ್ಜರಿ ಆಗಿಲ್ಲ. ಏಕೆಂದರೆ ಡಿಸೆಂಬರ್ 11ಕ್ಕೆ ಸರ್ಜರಿ ಮಾಡ್ತೀವಿ ಅಂದರೆ ನಿನ್ನೆ ಸರ್ಜರಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ವೈದ್ಯರು. ಬಟ್ ಕೊನೆಗಳಿಗೆ ಅದು ಕೂಡ ಬದಲಾಗಿರೋದನ್ನು ಗಮನಿಸ್ತಾ ಇದ್ವಿ. ಏಕೆ ಅಂತಂದರೆ ಅವರ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರು ಆಗ್ತಾ ಇದೆ, BP ಕಂಟ್ರೋಲ್ಗೆ ಬರ್ತಿಲ್ಲ, ಶುಗರ್ ಕಂಟ್ರೋಲ್ಗೆ ಸಿಗ್ತಿಲ್ಲ. ಆ ಕಾರಣದಿಂದ ಸೊ ಆಪರೇಷನ್ ಅಂದರೆ ಸರ್ಜರಿನ ಸದ್ಯಕ್ಕೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೊಂದಷ್ಟು ದಿನಗಳ ಕಾದರಿಸಿ ಮಾಡ್ತೀವಿ ಅನ್ನೋ ಮಾತನ್ನು ವೈದ್ಯರು ಹೇಳಿದ್ದಾರೆ ಎನ್ನಲಾಗ್ತಾರೆ. ಬಟ್ ಅದು ಕೂಡ ಕನ್ಫರ್ಮ್ ಇಲ್ಲ. ಸೊ ಇದೆಲ್ಲ ಒಂದು ಕಡೆ ಘಟನೆ ನಡೀತಾ ಇದೆ. ಇದರ ನಡುವೆ ರೆಗ್ಯುಲರ್ ಬೇಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪವಿತ್ರ. ಇಲ್ಲ ಅಂತಂದರೆ ಇಲ್ಲಿ ಹೈಕೋರ್ಟಲ್ಲಿ ಬೇಲ್ ಸಿಕ್ಕಿಲ್ಲ ಅಂತಂದರೆ ಒಂದು ವರ್ಷ ಸಿಗದೇ ಹೋದರೆ ಖಂಡಿತವಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ಹೋಗಲೇಬೇಕಾಗುತ್ತೆ. ಸೊ ಅಲ್ಲಿ ಬೇಲ್ಗೆ ಅರ್ಜಿನ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತಿನ ದಿನ ಏನಾಗುತ್ತೆ ಅಂದರೆ ದರ್ಶನ್ ಜೊತೆಗೆ ಪವಿತ್ರಗೌಡ ಜೊತೆಗೆ ಒಂದಷ್ಟು ಜನಕ್ಕಿನ್ನ ಬೇಲ್ ಸಿಕ್ಕಿಲ್ಲ, ರೆಗ್ಯುಲರ್ ಬೇಲ್. ಸೊ ಏನಾಗುತ್ತೆ, ಸಿಗುತ್ತೋ ಸಿಗೋದಿಲ್ಲೋ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ ಪವಿತ್ರ. ನೀವೇ ಹೇಳ್ದಂಗೆ ಹೈಕೋರ್ಟ್ ನಲ್ಲಿ ಸಿಗದೆ ಹೋದ್ರೆ ಸುಪ್ರೀಂಗೆ ಹೋಗ್ಬೇಕಾಗುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಈಗಾಗಲೇ ಮಧ್ಯಂತರ ಒಂದು ಬೇಲ್ ಏನ್ ಕೊಟ್ಟಿದ್ದಾರೆ ದರ್ಶನ್ ಅವ್ರಿಗೆ, ಅದನ್ನ ರಿಜೆಕ್ಟ್ ಮಾಡಿ ಅನ್ನೋದನ್ನ ಈಗ ಮೇಲ್ಮನವಿ ಬೇರೆ ಸಲ್ಲಿಸಿರೋದ್ರಿಂದ ಅದೆಲ್ಲೋ ಸ್ವಲ್ಪ ಮಟ್ಟಿಗೆ ಟಫ್ ಆಗಬಹುದು.